ಶುಂ ಶುಕ್ರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ನಿಮ್ಮ ಪ್ರೇಮಿ ಅಥವಾ ಪ್ರಿಯತಮ ನಿಮ್ಮ ಜೊತೆ ಹೃದಯದಿಂದ ನಿಜವಾಗಿಯೂ ಪ್ರೀತಿ ಮಾಡ್ತಾ ಇದ್ದಾರಾ, ಅಥವಾ ಅವರು ಟೈಮ್ ಪಾಸ್ಗೋಸ್ಕರ ನಿಮ್ಮ ಜೊತೆ ಪ್ರೀತಿ ಆಟ ಆಡ್ತಿದ್ದಾರಾ ಅಂತ ಹೇಗೆ ಕಂಡುಹಿಡಿಯೋದು? ಇವತ್ತಿನ ಟಾಪಿಕ್ ಇದೆ, ಟ್ರೂ ಲವ್ ವರ್ಸಸ್ ಫೇಕ್ ಲವ್. ಈ ಟಾಪಿಕ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ನಾನು ನನ್ನ ಚಾನಲ್ನಲ್ಲಿ ರೊಮ್ಯಾಂಟಿಕ್ ರಾಶಿಗಳು ಹಾಗೂ ಲವ್ ಬ್ರೇಕಪ್ ರಾಶಿಗಳ ಬಗ್ಗೆ ವಿಡಿಯೋವನ್ನು ಮಾಡಿ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋಗಳಿಗೆ ನೀವು ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದೀರಾ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದೀರೋ ಅವರಿಗೆಲ್ಲ ನಿಮಗೆಲ್ಲ ನನ್ನ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ಲಿ ಕಮೆಂಟ್ಸ್ ಫ್ರೆಂಡ್ಸ್. ಬನ್ನಿ ತಡ ಮಾಡದೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಿಮ್ಮ ಪ್ರೇಮಿ ಮೇಲಾಗಿರಲಿ ಅಥವಾ ಫೀಮೇಲ್ ಪರ್ಸನ್ ಆಗಿರಲಿ, ಹೆಣ್ಣಾಗಿರಲಿ ಅಥವಾ ಗಂಡಾಗಿರಲಿ, ನಿಮ್ಮ ಜೊತೆ ನಿಜವಾದ ಪ್ರೀತಿ ಟ್ರೂ ಲವ್ ಮಾಡ್ತಾ ಇದ್ದಾರಾ, ಅಥವಾ ನಿಮ್ಮ ಜೊತೆ ಟೈಮ್ ಪಾಸ್ಗೋಸ್ಕರ ಫೇಕ್ ಲವ್ ಮಾಡ್ತಾ ಇದ್ದಾರಾ? ಹೇಗೆ ಕಂಡುಹಿಡಿಯೋದು? ಪ್ರೀತಿಯ ಪರಿಭಾಷೆ ಯಾವುದು? ಪ್ರೀತಿ ಅಂದರೆ ಕೇವಲ ಇಬ್ಬರು ಜೊತೆಯಾಗಿ ಇರೋದಲ್ಲ, ಆಗಾಗ್ಗೆ ಭೇಟಿಯಾಗೋದು, ಮೀಟ್ ಮಾಡೋದು, ಮೆಸೇಜ್ ಮಾಡೋದು, ಇದೆಲ್ಲ ನಿಜವಾದ ಪ್ರೀತಿ. ಪ್ರೀತಿ ಅಂದರೆ ಏನು? ಪ್ರೀತಿ ಅನ್ನೋದು ಒಂದು ಸುಮಧುರವಾದಂತಹ ಮನಸ್ಸಿನ ಹೃದಯದ ಮಿಡಿತ, ಭಾವನೆ. ಪ್ರೀತಿ ಅನ್ನುವ ಪದದಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇದೆ. ಪ್ರೀತಿ ಯಾರ ಜೊತೆಯಲ್ಲೂ ಆಗಬಹುದು. ನಾವು ನಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿಯನ್ನು ಯಾವಾಗಲೂ ಕಳೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಯಾರಾದರೂ ನಿಮ್ಮ ಜೊತೆ ಟ್ರೂ ಲವ್ ಮಾಡ್ತಾ ಇದ್ದರೆ, ನಿಮ್ಮ ಜೊತೆ ರಿಯಲ್ ಫೀಲಿಂಗ್ಸ್ಗಳನ್ನು ಇಟ್ಕೊಂಡಿದ್ರೆ, ಯಾಕಂದರೆ ಪ್ರೀತಿ ಅನ್ನೋದು ಬುದ್ಧಿಯಿಂದ ಆಗೋದಲ್ಲ, ಮನಸ್ಸಿನಿಂದ, ಹೃದಯದಿಂದ, ಆತ್ಮದಿಂದ ಆಗುವಂಥದ್ದು. ಯಾರಾದರೂ ಬುದ್ಧಿಯಿಂದ ನಿಮ್ಮನ್ನು ಪ್ರೀತಿಸಿದರೆ ಅವರು ನಿಮ್ಮ ಜೊತೆ ಗೇಮ್ ಆಡ್ತಾ ಇದ್ದಾರೆ, ಕೇವಲ ಟೈಮ್ ಪಾಸ್ ಮಾಡುವಂತಹ ಪ್ರೀತಿ ಅವರದು. ಪ್ರೀತಿಯಲ್ಲಿ ವೆರಿ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ, ತುಂಬ ಲೆಕ್ಕಾಚಾರ ಮಾಡ್ತಾರೆ ಅಂತ ನೀವು ತಿಳ್ಕೊಳ್ಬೇಕು. ಇವರು ಕೇವಲ ನಿಮ್ಮಿಂದ ಏನಾದರೂ ಲಾಭವನ್ನು ಬಯಸಿ ಫೇಕ್ ಲವ್ ಮಾಡುವವರಾಗಿರ್ತಾರೆ. ಆದರೆ ಟ್ರೂ ಲವ್ ಮಾಡುವವರು ಹೃದಯದಿಂದ ನಿಮ್ಮನ್ನು ಪ್ರೀತಿ ಮಾಡುವವರಾಗಿರ್ತಾರೆ. ಕೇವಲ ನಿಮ್ಮ ಬಗ್ಗೆ, ನಿಮ್ಮನ್ನು ಕೇರ್ ಮಾಡ್ತಾರೆ. ನಿಮ್ಮ ಸುಖದ ಬಗ್ಗೆ ಮಾತ್ರ ಅಲ್ಲ, ಕಷ್ಟದ ಸಮಯದಲ್ಲೂ ನಿಮ್ಮ ಜೊತೆ ನಿಲ್ಲುವವರು, ನಿಮ್ಮ ಬಗ್ಗೆ ಸದಾ ಯಾವಾಗಲೂ ಪಾಸಿಟಿವ್ ಆಗೇ ಥಿಂಕ್ ಮಾಡುವವರು. ನಿಮ್ಮ ಕಷ್ಟದಲ್ಲಿ, ಸುಖದಲ್ಲಿ ನಿಮ್ಮ ಹತ್ತಿರ ದುಡ್ಡಿರಲಿ ಬಿಡಲಿ, ನೀವು ಎಂತಹದೇ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ನಿಮ್ಮ ಜೊತೆ ಇರ್ತಾರಲ್ಲ, ಯಾವಾಗಲೂ ಜೀವನದ ಕೊನೆಯವರೆಗೂ ನಿಮಗೆ ಸಾಥ್ ಕೊಡ್ತಾರೆ. ಇನ್ ಕೇಸ್ ನೀವು 1000 ತಪ್ಪುಗಳನ್ನು ಮಾಡಿದರೂ ನಿಮ್ಮ ಜೊತೆ, ನಿಮ್ಮ ಪರವಾಗಿ ನಿಲ್ಲುವವರು ನಿಜವಾದ ಪ್ರೇಮಿ, ಸಂಗಾತಿಯಾಗಿರ್ತಾರೆ. ಆದರೆ ಒಂದೇ ಒಂದು ತಪ್ಪನ್ನು ನೆಪವಾಗಿ ಇಟ್ಕೊಂಡು ನಿಮ್ಮಿಂದ ದೂರ ಹೋಗುವವರು ನಿಜವಾದ ಪ್ರೇಮಿಯಲ್ಲ, ಅವರದು ನಿಜವಾದ ಪ್ರೀತಿ ಅಲ್ವೇ ಅಲ್ಲ. ಒಂದು ಮಾತಿದೆ, ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ. ಅಂದರೆ ನಿಮಗೆ ಅವ್ರು ಇಷ್ಟ ಇಲ್ಲ ಅಂದರೆ ಏನೋ ಒಂದು ಕುಂಟು ನೆಪವನ್ನು ಹೇಳಿ ನಿಮ್ಮಿಂದ ದೂರ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಇದು ಫೇಕ್ ಲವ್ ಆಗಿರುತ್ತೆ. ಆದರೆ ನಿಜವಾದ ಪ್ರೀತಿ ಆಗಿದ್ದರೆ ನೀವು ಎಷ್ಟೇ 1000 ತಪ್ಪುಗಳನ್ನು ಮಾಡಿದರೂ ಅದನ್ನು ಕ್ಷಮಿಸಿ ನಿಮಗೆ ಮತ್ತೊಂದು ಅವಕಾಶವನ್ನು, ಒಂದು ಚಾನ್ಸನ್ನು ಕೊಡುವವರು ನಿಜವಾದ ಪ್ರೇಮಿ, ನಿಜವಾದ ಪ್ರೀತಿಯಾಗಿರುತ್ತೆ. ನಿಮ್ಮನ್ನು ನಿಜವಾಗಿ ಪ್ರೀತಿ ಮಾಡುವವರು ಆ ಪ್ರೀತಿಯಲ್ಲಿ ಅನುಮಾನ ಪಡೋದಿಲ್ಲ. ನಿಜವಾದ ಪ್ರೀತಿಯಲ್ಲಿ ನಂಬಿಕೆ ಮಾತ್ರ ಇರುತ್ತೆ, ಅನುಮಾನಕ್ಕೆ ಜಾಗನೇ ಇರೋದಿಲ್ಲ. ಪ್ರೀತಿ ನಿಂತಿರೋದೇ ನಂಬಿಕೆಯ ಮೇಲೆ. ನಿಮ್ಮ ಮೇಲೆ ನಂಬಿಕೆನೇ ಇಲ್ಲ ಅಂದರೆ ಪ್ರತಿಯೊಂದಕ್ಕೂ ನಿಮ್ಮ ಮೇಲೆ ಅನುಮಾನ ಪಡುವವರು ನಿಜವಾದ ಪ್ರೇಮಿ ಅಲ್ಲ. ಅವರು ನಿಜವಾದ ಪ್ರೀತಿಯಲ್ಲಿ ಅನುಮಾನಕ್ಕೆ ಜಾಗನೇ ಇರೋದಿಲ್ಲ. 3ನೇದಾಗಿ, ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರು ಜೀವನ ಪೂರ್ತಿ, ನಿಮ್ಮ ಕೊನೆ ಉಸಿರು ಇರುವವರೆಗೂ ನಿಮಗೆ ಒಳ್ಳೆಯದನ್ನೇ ಬಯಸ್ತಾ ಇರ್ತಾರೆ. ಕನಸಲ್ಲೂ ನಿಮಗೆ ಕೆಟ್ಟದನ್ನು ಬಯಸೋದಿಲ್ಲ ಅವರು. ನಿಮ್ಮಿಂದ ನಿಮ್ಮ ಪ್ರೇಮಿ ದೂರ ಆದರೂ ನಿಮಗೆ ಒಳ್ಳೆಯದಾಗಲಿ ಅಂತಾನೆ ಬಯಸ್ತಾರೆ. ಅವರೇ ನಿಜವಾದಂತಹ ಪ್ರೇಮಿ. ಕೆಲವೊಬ್ಬರು ಇರ್ತಾರೆ, ಪ್ರೀತಿ ಮಾಡಿ ದೂರ ಆದಮೇಲೆ ನನ್ನನ್ನು ಬಿಟ್ಟು ಹೋಗಿದ್ದಾರೆ, ಅವರಿಗೆ ಯಾವಾಗ ಕಷ್ಟ ಬರುತ್ತೆ, ಅವರಿಗೆ ನನ್ನನ್ನು ಬಿಟ್ಟು ಹೋಗಿದ್ದಾಳೆ ಅಥವಾ ಹೋಗಿದ್ದಾನೆ, ಅವರಿಗೆ ಯಾವಾಗ ಕಷ್ಟ ಬರುತ್ತೆ, ನಾನು ಅವರಿಂದ ದೂರಾಗಿ ಎಷ್ಟೊಂದು ಕಷ್ಟಪಡ್ತಾ ಇದ್ದೇನೆ, ಅವರು ಮಾತ್ರ ಖುಷಿಯಾಗಿದ್ದಾರೆ, ಅವರಿಗೂ ಕಷ್ಟ ಬರಬೇಕು, ಅವರು ಕಷ್ಟವನ್ನು ಅನುಭವಿಸ್ಬೇಕು, ಅವರು ಸುಖವಾಗಿ ಇರಬಾರ್ದು ಅನ್ನುವಂಥ ಮನಸ್ಥಿತಿ ನಿಜವಾದ ಪ್ರೀತಿಯಲ್ಲ. ಇದನ್ನು ರಿವೆಂಜ್ ತೀರಿಸಿಕೊಳ್ಳೋದು, ಅಂದರೆ ದ್ವೇಷ ಸಾಧಿಸೋದು ಅಂತ ಕರೀತಾರೆ. ಇದು ನಿಜವಾದ ಪ್ರೀತಿಯಲ್ಲ. ನಿಜವಾದ ಪ್ರೀತಿ ಎಂದರೆ ನೀವು ಪ್ರೀತಿಸಿದವರು ನಿಮ್ಮ ಜೊತೆ ಇರಲಿ, ಅಥವಾ ಯಾವುದೋ ಕಾರಣಾಂತರದಿಂದ, ಯಾವುದೋ ಕಾರಣ ಇರ್ಬೋದು ಅವರಿಗೆ ನಿಮ್ಮಿಂದ ದೂರ ಆಗೋದಕ್ಕೆ,
ದೂರ ಆದರೂ ನೀವು ಅವರಿಗೆ ಒಳ್ಳೆಯದನ್ನೇ ಬಯಸ್ತಾ ಇರ್ತೀರ ಅಥವಾ ಅವರು ನಿಮಗೆ ಒಳ್ಳೆಯದನ್ನೇ ಬಯಸ್ತಾ ಇರ್ತಾರೆ. ಇದೇ ನಿಜವಾದಂತಹ ಪ್ರೀತಿ. ಟ್ರೂ ಲವ್ವಲ್ಲಿ ಟಾರ್ಚರ್ ಇರಬಾರ್ದು. ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರುವವರು ನಿಮ್ಮ ಜೊತೆ ಟಾರ್ಚರನ್ನು ಮಾಡದೆ ನಿಮ್ಮನ್ನು ಅಬ್ಯೂಸ್ ಮಾಡಬಾರ್ದು. ಅವರು ಅಬ್ಯೂಸ್ ಮಾಡದೇ ಇರೋದು ಮತ್ತು ನಿಮಗೆ ರೆಸ್ಪೆಕ್ಟನ್ನು ಕೊಡ್ತಾರೆ. ಅವರು ನಿಜವಾದ ಪ್ರೇಮಿ. ನಿಜವಾದ ಪ್ರೀತಿಯಲ್ಲಿ ಗೌರವ ಇರುತ್ತೆ. ನಿಮಗೆ ದ್ರೋಹವನ್ನು ಮಾಡೋದಕ್ಕೆ ಅವರು ಇಷ್ಟಪಡೋದಿಲ್ಲ. ಇದು ನಿಜವಾದಂತಹ ಪ್ರೀತಿ. ನಿಮ್ಮ ಪ್ರೇಮಿ ಎಷ್ಟೇ ಶ್ರೀಮಂತರಾಗಿರಲಿ, ದೊಡ್ಡ ಮನೆತನದಲ್ಲೇ ಹುಟ್ಟಿರಲಿ, ಪ್ರೀತಿ ಕುರುಡು ಅಂತಾರೆ. ಅಂದರೆ ಅವರು ಶ್ರೀಮಂತರ, ಬಡವರ, ಬೆಳ್ಳಗಿದ್ದಾರ, ಕಪ್ಪಗಿದ್ದಾರ ಅದೆಲ್ಲ ಕಾಣೋದಿಲ್ಲ ಪ್ರೀತಿಗೆ. ಅದೊಂದು ಮನಸ್ಸಿನ ಫೀಲಿಂಗ್ ಅದು. ನಿಮ್ಮ ಪ್ರೇಮಿ ಎಷ್ಟೇ ಶ್ರೀಮಂತರಾಗಲಿ, ದೊಡ್ಡ ಮನೆತನಲ್ಲೇ ಹುಟ್ಟಿರಲಿ, ಎಷ್ಟೇ ಬ್ಯುಸಿಯಾಗಿರಲಿ ಅವರ ಲೈಫಲ್ಲಿ, ಜಾಬಲ್ಲಿ ಅಥವಾ ಯಾವುದೇ ಕೆಲಸದಲ್ಲಿ ಬ್ಯುಸಿ ಇದ್ದರೂ ನಿಮಗೋಸ್ಕರ ಒಂದಿಷ್ಟು ಸಮಯವನ್ನು ಅವರ ಬ್ಯುಸಿ ಶೆಡ್ಯೂಲಲ್ಲೂ ನಿಮಗೋಸ್ಕರ ಟೈಮ್ ಕೊಡುವವರು ನಿಜವಾದ ಪ್ರೇಮಿ. ನಿಮ್ಮ ಕಷ್ಟ ಸುಖದ ಬಗ್ಗೆ ವಿಚಾರಿಸ್ತಾರೆ ನಿಜವಾದ ಪ್ರೇಮಿಯಾದವರು. ಇನ್ ಕೇಸ್ ನಿಮ್ಮ ಪ್ರೇಮಿ ನಿಮ್ಮ ಜೊತೆ ಟೈಮ್ ಪಾಸ್ ಮಾಡುವವರಾಗಿದ್ದರೆ, ನಾನು ಬ್ಯುಸಿ ಇದ್ದೇನೆ, ನನಗೆ ಟೈಮ್ ಇಲ್ಲ ಅಂತ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ಅವರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮ ಜೊತೆ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡ್ತಾರೆ, ಮಾತನಾಡ್ತಾರೆ. ಅಥವಾ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡುವವರು ಫೇಕ್ ಅಂತ ತಿಳ್ಕೊಳ್ಳಿ. ಕಲಿಯುಗದಲ್ಲಿ ನಿಜವಾದ ಪ್ರೀತಿ ಸಿಗೋದು ಬಹಳ ಕಷ್ಟ. 1 ದಿನ ಅಥವಾ 2 ದಿನ ಮಾತನಾಡ್ತಾರೆ, ನೋಡ್ತಾರೆ, ಐ ಲವ್ ಯು, ಐ ಲೈಕ್ ಯು ಅಂತಾರೆ. ಟ್ರೂ ಲವ್ವಲ್ಲಿ ಅಷ್ಟು ಬೇಗ ಅಟ್ಯಾಚ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಆದರೆ ಟ್ರೂ ಲವ್ ಟೈಮ್ ತಗೊಳ್ಳುತ್ತೆ. ಯಾವುದೇ ಪ್ರೀತಿ ಅಥವಾ ರಿಲೇಷನ್ಶಿಪ್ಪಲ್ಲಿ ಆತುರ ಸ್ವಭಾವ ಇರಬಾರ್ದು. ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಪರಸ್ಪರ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಳ್ಳಿ. ಅವರ ಇಷ್ಟ ಕಷ್ಟಗಳು ಏನು, ನಿಮ್ಮ ಇಷ್ಟ ಕಷ್ಟಗಳೇನು, ಪರಸ್ಪರ ಅರ್ಥ ಮಾಡಿಕೊಂಡು ಬಹಳ ತಾಳ್ಮೆ ಸಮಾಧಾನದಿಂದ ಮುಂದುವರಿಯಬೇಕಾಗುತ್ತೆ. ಲವ್ ಎಟ್ ಫಸ್ಟ್ ಸೈಟ್ ಇದೆಲ್ಲ ಸಿನಿಮಾದಲ್ಲಿ ನೋಡೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ಆದರೆ ರಿಯಲ್ ಲೈಫಲ್ಲಿ ಪ್ರೀತಿ ಮಾಡುವ ಮುಂಚೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಟೈಮ್ ತಗೊಳ್ಳಿ. ಇಲ್ಲದಿದ್ದರೆ ಎಷ್ಟು ಬೇಗ ಪ್ರೀತಿಯಲ್ಲಿ ಬೀಳ್ತಿರೋ, ಅಂದರೆ ಪ್ರೀತಿ ಮಾಡ್ತಿರೋ ಅಷ್ಟೇ ಬೇಗ ಆ ಲವ್ವಲ್ಲಿ ಬ್ರೇಕಪ್ ಆಗುವುದು ಶತಸಿದ್ಧ. ತುಂಬ ಕೇರ್ಫುಲ್ಲಾಗಿರಬೇಕು ಪ್ರೀತಿಯ ವಿಚಾರದಲ್ಲಿ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.